ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಸಿಂಪಲ್ ಆದ ವೆಜ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ನಾನು ಬೇಕಾದ ತರಕಾರಿಗಳನ್ನು ತೆಗೆದಿಟ್ಟಿದ್ದೇನೆ. ಒಂದು ಬೌಲಲ್ಲಿ ಕ್ಯಾಲಿಫ್ಲವರ್ ಮತ್ತು 6 ನೀರುಳ್ಳಿ ಮತ್ತು 4 ಟೊಮೊಟೊ ಮತ್ತು ಬೀನ್ಸ್ ಮತ್ತು ಆಲೂಗಡ್ಡೆ ಮತ್ತು ಬಟಾಣಿ, ಇದನ್ನೆಲ್ಲ ನಾನು ಕಟ್ ಮಾಡಿ ಇಟ್ಟಿದ್ದೇನೆ. ಮತ್ತು ಶುಂಠಿ, ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡಬೇಕು. ನೆಕ್ಸ್ಟ್ ಬಿರಿಯಾನಿಗೆ ಗಾರ್ನಿಷ್ ಮಾಡಬೇಕಲ್ಲ, ಅದಕ್ಕೆ ಕಡೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದು 2 ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಲೈಟ್ ಬ್ರೌನ್ ಥರ ಬರಬೇಕು, ಜಾಸ್ತಿ ಡಾರ್ಕ್ ಆದರೆ ಅದು ಮತ್ತೆ ಕಡುವ ಥರ ಆಗ್ತದೆ. ಇದನ್ನು ನೋಡಿ ಅದಕ್ಕೆ ಬರಬೇಕು. ನೆಕ್ಸ್ಟ್ ಒಂದು ಪ್ಲೇಟಲ್ಲಿ ತೆಗೆದಿಡ್ತೇನೆ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಲೀವ್ಸ್ ಮಿಕ್ಸ್ ಮಾಡಿ ಇಟ್ಟಿರ್ತೇನೆ. ನೆಕ್ಸ್ಟ್ ಒಂದು ಪಾತ್ರೆ ತೆಗೆದು ಆಗ ನಾನು ಈರುಳ್ಳಿ ಫ್ರೈ ಮಾಡಿದ ಎಣ್ಣೆ ಉಂಟಲ್ಲ ಅದೇ ಹಾಕಿದ್ದೇನೆ. ಈಗ 6 ನೀರುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ ನಾನು. ಒಳ್ಳೆ ಫ್ರೈ ಮಾಡಬೇಕು, ಒಳ್ಳೆ ಫ್ರೈ ಮಾಡಿದ್ರೇ ಮಸಾಲೆ ತಿಕ್ಕಾಗಿ ಬರೋದು, ಇಲ್ಲದಿದ್ದರೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ನೋಡಿ ಅದಕ್ಕೆ ಬರಬೇಕು. ನೆಕ್ಸ್ಟ್ ನಾನು ಕಟ್ ಮಾಡಿಟ್ಟ ಟೊಮೊಟೊಯನ್ನು ಹಾಕ್ತಿದ್ದೇನೆ. ಟೊಮೆಟೊ ಕೂಡ ಒಳ್ಳೆ ಫ್ರೈ ಮಾಡಬೇಕು, ಒಳ್ಳೆ ಕುಕ್ ಆದ ನಂತರ ಸ್ಮ್ಯಾಶ್ ಥರ ಆಗ್ತದೆ. ಅದಕ್ಕೆ ನಾವು ನಂತರ 2 ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಿದ್ದೇನೆ. ಆ ಪೇಸ್ಟನ್ನು ಒಳ್ಳೆ ಫ್ರೈ ಮಾಡಬೇಕು. ನಾವು ಮಸಾಲೆ ಪರ್ಫೆಕ್ಟಾಗಿ ಮಾಡಿದರೆ ಬಿರಿಯಾನಿ ಕೂಡ ಪರ್ಫೆಕ್ಟಾಗಿ ಬರ್ತದೆ. ನಂತರ 1 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಪೌಡರ್ ಹಾಕಬೇಕು, ನಾನಿದು ನನ್ನ ಅಂದಾಜಿಗೆ ಹಾಕೋದು. ನಂತರ ಗರಂ ಮಸಾಲ ಹಾಕಬೇಕು 1 ಟೇಬಲ್ ಸ್ಪೂನ್, 1/2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್ ಹಾಕಬೇಕು. ನಂತರ ಎಲ್ಲ ಮಸಾಲೆಯನ್ನು ಒಳ್ಳೆ ಫ್ರೈ ಮಾಡಬೇಕು. ನಂತರ 1 ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಪೌಡರ್ ಹಾಕಬೇಕು. ಮಸಾಲೆ ಎಲ್ಲ ಫ್ರೈ ಮಾಡಿದರೆ ಒಳ್ಳೆ ಪರಿಮಳ ಬರ್ತದೆ. ನೀವು ಒಂದ್ಸಲ ಖಂಡಿತವಾಗಿ ಇದು ವೆಜ್ ಬಿರಿಯಾನಿ ಟ್ರೈ ಮಾಡಿ ಆಯಿತಾ. ಕಮೆಂಟಲ್ಲಿ ಹೇಗಿದೆ ಅಂತ ಹೇಳಿ ಆಯಿತಾ ಖಂಡಿತವಾಗಿ. ಮತ್ತು ನೆಕ್ಸ್ಟ್ ನಾನು ಇದಕ್ಕೆ ಕಟ್ ಮಾಡಿಟ್ಟು ಆಲೂಗಡ್ಡೆಯನ್ನು ಹಾಕ್ತಿದ್ದೇನೆ. ಮತ್ತು ಬೀನ್ಸ್ ಕ್ಯಾಲಿಫ್ಲವರನ್ನು ಹಾಕಿದೆ, ಸ್ವಲ್ಪ ನೀರು ಹಾಕಿದ್ದೆ ಅದು ಸ್ವಲ್ಪ ಕುಕ್ ಆಗಲಿಕ್ಕೆ. ನೆಕ್ಸ್ಟ್ ನೆನೆದಾಕಿದ್ದ ಬಟಾಣಿಯನ್ನು ಹಾಕ್ತಿದ್ದೇನೆ. ಇದೊಂದು ಒಳ್ಳೆ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಕುಕ್ ಆಗಲಿಕ್ಕೆ ಬಿಡುವ. ಈಗ ನೋಡಿ ಅದು ಕುಕ್ ಆಯ್ತಾ ಬಂತು. ಇದು ಇನ್ನೊಂದು ಗ್ಯಾಸಲ್ಲಿ ಇಟ್ಟಿರ್ತೇನೆ. ನೆಕ್ಸ್ಟ್ ನಾವು ಅಕ್ಕಿಗೆ ನೀರಿಡುವ. ಮಸಾಲೆ ಸ್ವಲ್ಪ ತಿಕ್ಕಾಗಲಿಕ್ಕೆ ನಾವು 1 ಕಪ್ ಕರ್ಡನ್ನು ಹಾಕಿದ್ದೇನೆ. ಒಳ್ಳೆ ಮಿಕ್ಸ್ ಮಾಡಬೇಕು. ಕರ್ಡಾಗಿ ಒಂದು 5 ನಿಮಿಷ ಒಳ್ಳೆ ಕುಕ್ ಆಗಬೇಕು. ಈಗ ನೋಡಿ ನೀರು ಒಳ್ಳೆ ಕುದಿ ಬಂದಿದೆ. ಈಗ ನಾವು ಅಕ್ಕಿ ಹಾಕುವ. ನಾನೀಗ 1.5 kg ಅಕ್ಕಿ ತೆಗೆದಿದ್ದೇನೆ. ನಾನಿದು ಹೈದ್ರಾಬಾದ್ ಬಿರಿಯಾನಿ ತೆಗೆದಿದ್ದೇನೆ. ಇದು ಖಾಲಿ 10 ನಿಮಿಷ ಕುಕ್ ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸು. ಬಿರಿಯಾನಿ ರೈಸ್ ಯಾವಾಗಲೂ ಕುಕ್ ಮಾಡಿ ತೆಗಿಬೇಕು, ಮತ್ತು ದಮ್ ಬರುವಾಗ ಕರೆಕ್ಟ್ ಆಗ್ತದೆ. ಈಗ ನೋಡಿ ಮಸಾಲೆ ಎಲ್ಲ ರೆಡಿಯಾಗಿದೆ, ಊಟ ಕೂಡ ರೆಡಿಯಾಗಿದೆ. ಈಗ ಲೇಯರ್ ಬೈ ಲೇಯರ್ ಮಾಡಲಿಕ್ಕೆ ಮಾತ್ರ ಬಾಕಿ ಇರೋದು. ನಾನು ಮೊದಲು ಸ್ವಲ್ಪ ಮಸಾಲೆಯನ್ನು ತೆಗೆದಿಟ್ಟೆ, ಈಗ ಅದರ ಮೇಲೆ ರೈಸ್ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಫ್ರೈ ಮಾಡಿದ ಆನಿಯನ್ ಹಾಕ್ತಿದ್ದೇನೆ, ಮತ್ತು ಕೊತ್ತಂಬರಿ ಮಿಕ್ಸ್ ಮಾಡಿ ಇಟ್ಟಿದ್ದೇನಲ್ಲ ಅದೇ ಹಾಕ್ತಿದ್ದೇನೆ. ಮತ್ತು ಸ್ವಲ್ಪ ಫುಡ್ ಕಲರ್ ಹಾಕ್ತಿದ್ದೇನೆ, ಬಿರಿಯಾನಿ ಕಲರ್. ಮತ್ತು ತೆಗೆದಿಟ್ಟ ಮಸಾಲೆಯನ್ನೆಲ್ಲ ಹಾಕ್ತಿದ್ದೇನೆ. ನಾನು ಜಾಸ್ತಿ ಮಿಡ್ಲಲ್ಲಿ ಫ್ರೈ ಮಾಡಿದ ಆನಿಯನ್ ಹಾಕೋದು, ಯಾಕೆಂದರೆ ಅದು ದಮ್ ಬರುವಾಗ ಒಳ್ಳೆ ಪರಿಮಳ ಬರ್ತದೆ, ಒಳ್ಳೆ ಫ್ಲೇವರ್ ಆಗಿ ಬರ್ತದೆ ಬಿರಿಯಾನಿ. ಮತ್ತು ಅದರ ಮೇಲೆ ಲೇಯರ್ ಆಗಿ ಮತ್ತು ರೈಸ್ ಹಾಕ್ತಿದ್ದೇನೆ, ಎಲ್ಲ ರೈಸ್ ಹಾಕಿದೆ ನಾನು. ನೋಡಿ ಮತ್ತು ಅದರ ಮೇಲೆ ಫ್ರೈ ಮಾಡಿದ ಆನಿಯನ್ ಇತ್ತಲ್ಲ ಅದು, ಮತ್ತು ಕೊರಿಯಾಂಡರ್ ಲೀವ್ಸ್ ಹಾಕಿದೆ, ಮತ್ತು ಫುಡ್ ಕಲರ್, ಮತ್ತು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದೆ. ಅದು ಒಳ್ಳೆ ಪರಿಮಳ ಬರ್ತದೆ. ಮತ್ತು ದಮ್ ಮಾಡಬೇಕು, 30 ನಿಮಿಷ ದಮ್ ಮಾಡಬೇಕು. ದಮ್ ಮಾಡಿದ ನಂತರ ತೆಗೆದು ನೋಡಿ ರುಚಿಯಾದ ವೆಜ್ ಬಿರಿಯಾನಿ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹತ್ತಿರದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.